ನಿನ್ನೆ ಪ್ರೀತಿಸುವೆ ಭಾಗ 78. ತಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ತನ್ನ ಮಾವನ ಹತ್ತಿರ ಐಡಿಯಾ ಕೇಳಲು ಚಿನ್ಮಯ್ ನಿರ್ಧರಿಸಿ ಅವರಿಗೆ ಕಾಲ್ ಮಾಡತೊಡಗಿದನು. ಯಾವುದೋ ಹೊಸ ನಂಬರಿನಿಂದ ಕಾಲ್ ಬಂದಾಗ ಸುಕೇಶ್ ಅವರು ಕಾಲ್ ರಿಸೀವ್ ಮಾಡಿ ಮಾತನಾಡತೊಡಗಿದರು. ಹಲೋ, ಹೂಸ್ ದಿಸ್? ಯಾರು ಮಾತನಾಡೋದು? ಮಾವ, ಇಟ್ಸ್ ಮೀ ಚಿನ್ಮಯ್. ನಾನು ಚಿನ್ಮಯ್ ಮಾತಾಡ್ತಾ ಇರೋದು. ಓ, ನೀನಾ? ಹೇಗಿದ್ದೀಯಾ? ನನ್ನ ಮಗಳು ಹೇಗಿದ್ದಾಳೆ? ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ ತಾನೆ? ಅವಳು ಯಾವ ವಿಷಯನ ಬಾಯಿ ಬಿಡಲ್ಲ, ಆದ್ರೆ ನಮ್ಮ ಮನ್ಸು ಕೇಳ್ಬೇಕಲ್ವಾ? ಅವಳು ಚೆನ್ನಾಗಿದ್ದಾಳೆ ತಾನೆ? ಅವಳು ಚೆನ್ನಾಗಿದ್ದಾಳೆ ಮಾವ. ಅವಳಿಗೆ ಯಾವ ರೀತಿಯ ತೊಂದರೆ ಆಗಿದೆ ಅಂತ ನಾನು ನೋಡ್ಕೊಳ್ತೀನಿ. ನೀವು ಅವಳ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮಿಬ್ಬರ ಮದುವೆ ಯಾವ ಸಂದರ್ಭದಲ್ಲಿ ಆಯ್ತು ಅಂತ ಗೊತ್ತಿರೋ ವಿಷಯ ಅಲ್ವಾ? ಇದೆಲ್ಲ ಗೊತ್ತಿದ ಮೇಲೆ ಅವಳ ಬಗ್ಗೆ ಚಿಂತೆ ಮಾಡದಿರಕ್ಕಾಗತ್ತಾ? ಅಪರೂಪಕ್ಕೆ ಮಾವನ ನೆನಪು ಮಾಡ್ಕೊಂಡು ಕಾಲ್ ಮಾಡಿದ್ಯಲ್ವಾ, ಏನು ವಿಶೇಷ? ಮಾವ, ನನಗೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಸರ್, ಏನು ಹೆಲ್ಪ್ ಬೇಕು ಕೇಳು. ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಮಾವ, ನಾನು ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವ ಬಿಸ್ನೆಸ್ ಶುರು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ದು ಹೇಗೋ ಲಂಡನ್ನಲ್ಲಿ ಕಂಪನಿ ಇದೆ ಅಲ್ವಾ? ಅದರ ಬ್ರಾಂಚನ್ನು ಇಂಡಿಯಾದಲ್ಲಿ ಓಪನ್ ಮಾಡಿದ್ರೆ ಹೇಗೆ? ದುಡ್ಡೆಲ್ಲ ನಾನು ಅರೇಂಜ್ಮೆಂಟ್ ಮಾಡಿದ್ದೀನಿ. ಅಲ್ಲಯ್ಯ, ನಿನ್ನ ಡ್ಯಾಡ್ ದುಡ್ಡಿರುವವರು ಅಂತ ಕೇಳ್ಪಟ್ಟೆ. ಅವ್ರದ್ದೇ ಓನ್ ಬಿಸ್ನೆಸ್ ಇರಬೇಕಾದ್ರೆ ನೀನು ಯಾಕೆ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು? ಮಾವ, ಅವ್ರಿಗೆ ಅವರ ಬಿಸ್ನೆಸ್ಸಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಯಾಕೆ, ಅವ್ರಿಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ಮಾಡೋ ಕೆಲಸ ನೋಡಿದ್ರೆ ಅವ್ರಿಗೆ ನಂಬಿಕೆ ಎಲ್ಲಿಂದ ಬರುತ್ತೆ ಹೇಳು? ನನ್ನಿಂದ ಒಂದೇ ಒಂದು ತಪ್ಪು ಆಗಿರೋದು ಮಾವ, ಅದು ನಿಮಗೂ ಕೂಡ ಗೊತ್ತಿರೋದೆ. ಇದಕ್ಕಿಂತ ಮೊದಲು ನಾನು ಯಾವ ರೀತಿಯ ತಪ್ಪು ಕೆಲಸ ಕೂಡ ಮಾಡಿಲ್ಲ. ನನ್ನ ಅಮ್ಮ ನನಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟೆ ಬೆಳೆಸಿದ್ದಾರೆ. ಈ ತಪ್ಪು ಹೇಗೆ ಆಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ. ನನ್ನ ಡ್ಯಾಡಿಗೆ ಮೊದಲಿಂದಲೂ ನಾನಂದ್ರೆ ಅಷ್ಟಕ್ಕಷ್ಟೇ. ನಾನು ಅವ್ರ ದಾರಿಯಲ್ಲಿ ಹೋಗಿದ್ದ ಅಮ್ಮನ ಮಾತು ಕೇಳ್ತೀನಿ ಅಂತ ಅವ್ರಿಗೆ ನನ್ನ ಮೇಲೆ ಸಿಟ್ಟು. ಅವ್ರು ಮಾಡೋ ಬಿಸ್ನೆಸ್ ಎಲ್ಲ ಇಲ್ಲಿಗೆಲ್ಲ ಆಗಿರುತ್ತೆ. ಅದಕ್ಕೆ ನನಗೆ ಅವ್ರ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ. ನ್ಯಾಯವಾಗಿ ದುಡಿದು ನ್ಯಾಯವಾಗಿ ಸಂಪಾದಿಸಬೇಕು ಅಂತ ಮಮ್ಮ ಹೇಳಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇರೋದು. ನಿನ್ನ ಡ್ಯಾಡಿ ಏನು ಬಿಸ್ನೆಸ್ ಮಾಡ್ತಾ ಇರೋದು? ಅವ್ರದ್ದು ಒಂದೆರಡು ಅಂತಲ್ಲ, ತುಂಬ ಇದೆ. ಮೈನಿಂಗ್, ಸ್ಯಾಂಡ್ ಬಿಸ್ನೆಸ್, ಡ್ರಗ್ಸ್ ಸಪ್ಲೈ ಕೂಡ ಮಾಡ್ತಾರೆ. ಹೇಳಕ್ಕೆ ಹೋದ್ರೆ ಸುಮಾರು ಇದೆ. ನಿನ್ನ ಡ್ಯಾಡಿ ಹೆಸರೇನು? ರಮಣ್ ರೆಡ್ಡಿ ಅಂತ ಮಾವ. ಅವ್ರು ಮಾಡೋ ಕೆಲಸ ಎಲ್ಲ ಮಮ್ಮ ಹಾಗೂ ನನಗೆ ಇಷ್ಟ ಆಗಲ್ಲ. ಅವ್ರ ಕೆಲಸದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಮಮ್ಮ ನನಗೆ ಬಿಡಲ್ಲ. ನಾನು ಚಿಕ್ಕವನಾಗಿದ್ದಾಗ ಅವ್ರು 5 ವರ್ಷ ಜೈಲಲ್ಲಿ ಇದ್ರಂತೆ ಅಂತವನು ಹೇಳುತ್ತಿರಬೇಕಾದರೆ ಸುಕೇಶ್ ಅವರ ಕಿವಿ ನೆಟ್ಟಗಾಯಿತು. ಇವನು ಹೇಳ್ತಾ ಇರುವ ರಮಣ್ ರೆಡ್ಡಿ ನಮ್ಮ ವೈರೇ ಅಲ್ಲ ಅಲ್ವಾ? 5 ವರ್ಷ ಜೈಲಲ್ಲಿ ಇದ್ದ ಅಂದ್ರೆ ಅವನೇ ಇರಬೇಕು. ಒಂದ್ಸಲ ಆ ರೆಡ್ಡಿಗೂ ಈಗ ಹೇಳ್ತಾರೆ, ರೆಡ್ಡಿನೂ ಒಬ್ಬನೇ ಅಂತ ತಿಳ್ಕೋಬೇಕು ಅಂತ ಅಂದುಕೊಂಡವರು, ಚಿನ್ಮಯ್, ನೀನು ಡ್ಯಾಡ್ನ ಫೋಟೋ ಕೂಡಲೇ ನನಗೆ ವಾಟ್ಸಪ್ ಮಾಡು. ಯಾಕೆ ಮಾವ, ಏನಾಯಿತು ಅಂತ ಆಮೇಲೆ ಹೇಳ್ತೀನಿ. ಈಗ ನೀನು ನನಗೆ ಫೋಟೋ ಕಳಿಸ್ಬೇಕು. ಆಯ್ತು ಮಾವ ಅಂತ ಹೇಳಿ ಅವನು ತನ್ನ ಡ್ಯಾಡಿ ಫೋಟೋವನ್ನು ತನ್ನ ಮಾವನಿಗೆ ಕಳಿಸಿದನು. ಫೋಟೋ ನೋಡಿದ ಸುಕೇಶ್ ಅವರಿಗೆ ಒಂದು ಕ್ಷಣ ಬರಸಿಡಿಲು ಬಡಿದ ಹಾಗೆ ಆಯಿತು. ಯಾರ ನೆರಳು ನಮ್ಮ ಮೇಲೆ ಬೀಳ್ಬಾರ್ದಂತ ಅಂದುಕೊಂಡಿದ್ವು, ವಿಧಿ ಇವತ್ತು ಅವನ ಮಗನನ್ನೇ ನನ್ನ ಹಳೆಯನನ್ನಾಗಿ ಮಾಡಿಬಿಡ್ತು. ದೇವ್ರೆ, ಏನ್ ನಿನ್ನ ಲೀಲೆ? ಯಾಕೆ ಮತ್ತೆ ಮತ್ತೆ ಹಳೆ ನೆನಪುಗಳನ್ನು ಕೆದಕ್ತಾ ಇದೆಯಾ? ಈ ವಿಷಯ ಏನಾದರೂ ಕಾವೇರಿ ಗೊತ್ತಾದ್ರೆ ಅವಳು ತುಂಬಾ ನನ್ಕೊಂಡ್ಬಿಡ್ತಾಳೆ. ತನ್ನ ಗಂಡನ ಕೊಲೆಗಾರನ ಮಗನನ್ನೇ ತನ್ನ ಮಗಳು ಮದುವೆ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಅವಳಿಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಈ ವಿಷಯ ನನ್ನ ಹೊರತು ಯಾರಿಗೂ ಕೂಡ ಗೊತ್ತಾಗಬಾರ್ದು. ಕಾವ್ಯಳಿಗಂತೂ ಯಾವುದೇ ಕಾರಣಕ್ಕೆ ಗೊತ್ತಾಗಬಾರ್ದು.
ಆದರೆ ಇಕ್ಷಾಳಿಗೆ ಮಾತ್ರ ಈ ವಿಷಯವನ್ನು ಹೇಳಲೇಬೇಕು. ರೆಡ್ಡಿಯಿಂದ ದೂರ ಇದ್ರೆ ಅವಳಿಗೂ ಒಳ್ಳೇದು. ನಮ್ಮ ಮನೆ ವಿಷಯ ರೆಡ್ಡಿಗೆ ಗೊತ್ತಾಗ್ಬಾರ್ದು ಅಂತ ಅವಳಿಗೆ ತಿಳಿಸ್ಬೇಕು. ಇವನ್ ಮಾತನಾಡೋ ರೀತಿ ನೋಡಿದ್ರೆ ಇವನಿಗೂ ಇವನ ಅಪ್ಪನಿಗೂ ಆಗಿ ಬರಲ್ಲ ಅನ್ಸುತ್ತೆ. ಹಾಗಾಗಿ ಇವನ ಕಡೆಯಿಂದ ನಾವು ಸೇಫ್ ಆಗಿರ್ತೀವಿ. ಇವನಿಗೆ ಬೇರೆ ಏನಾದರೂ ಬಿಸ್ನೆಸ್ ಪ್ಲಾನ್ ಹೇಳಬೇಕು, ಇಲ್ಲ ಅಂದರೆ ನಮ್ಮ ವಿಷಯವೆಲ್ಲ ರೆಡ್ಡಿ ಗೊತ್ತಾಗುತ್ತೆ. ಆಗ ಇಕ್ಷಾಳಿಗೆ ತೊಂದರೆ ಆಗುತ್ತೆ. ಹಾಗಾಗಬಾರ್ದು ಅಂತ ಯೋಚಿಸುತ್ತಿರಬೇಕಾದ್ರೆ ಚಿನ್ಮಯ್ ಮಾವ ಮಾವ ಅಂತ ಕರೆಯತೊಡಗಿದನು. ವಾಸ್ತವಕ್ಕೆ ಬಂದವರು, ಹೇಳು ಚಿನ್ಮಯ್. ಮಾವ, ಅದೇ ನಾನು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ನಾವು ಮಾಡುತ್ತಿರೋ ಬಿಸ್ನೆಸ್ ನಿನ್ಗೆ ಗೊತ್ತಾಗಕ್ಕಿಲ್ಲ. ನೀನು ಬೇರೆ ಬಿಸ್ನೆಸ್ ಮಾಡು. ಯಾವ ಬಿಸ್ನೆಸ್ ಮಾಡಬೇಕಂತ ನಾನು ನಿನಗೆ ಐಡಿಯಾ ಕೊಡ್ತೀನಿ. ಸರಿ ಮಾವ, ಬಿಸ್ನೆಸ್ ಯಾವುದಾದ್ರೂ ಏನು, ನಾನು ಮಾತ್ರ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಷ್ಟೇ. ನ್ಯಾಯವಾಗಿ ಸಂಪಾದನೆ ಮಾಡೋ ಯಾವ ಬಿಸ್ನೆಸ್ ಆದರೂ ಓಕೆನೆ. ಸರಿ, ನೀನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಯಾರೆಲ್ಲ ಟೆಂಡರ್ ಕಾಲ್ ಮಾಡ್ತಾರೆ, ಟೆಂಡರ್ ಯಾವ ರೀತಿ ಹಾಕಬೇಕು ಅದೆಲ್ಲ ನಾನು ನಿನಗೆ ಹೇಳ್ಕೊಡ್ತೀನಿ. ನನಗೆ ಇಂಡಿಯಾದಲ್ಲಿ ಗೊತ್ತಿರೋರು ತುಂಬ ಜನ ಇದ್ದಾರೆ. ಅವರನ್ನು ನೀನು ಹೋಗಿ ಕಾಂಟ್ಯಾಕ್ಟ್ ಮಾಡು. ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ನಾನು ನಿನಗೆ ತಿಳಿಸ್ತೀನಿ. ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವರು ಕಾಲ್ ಕಟ್ ಮಾಡಿದರು. ರಮಣ್ ರೆಡ್ಡಿಯ ಹೆಸರು ಕೇಳಿ ಸುಕೇಶ್ ಅವರಿಗೆ ತಲೆ ಎಲ್ಲ ತಿರುಗಿದ ಥರ ಅನುಭವವಾಗತೊಡಗಿತು. ಲಂಡನ್ಗೆ ಬಂದಾಗಿನಿಂದ ಯಾವ ರೀತಿಯ ಸಮಸ್ಯೆ ಕೂಡ ಇದ್ದಿಲ್ಲ. ಆದರೆ ಈಗ ಹೊಸ ಹೊಸ ಸಮಸ್ಯೆಗಳು ಹುಟ್ಕೊಳ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಯಾರಿಗಾದ್ರೂ ವಿಷಯ ಗೊತ್ತಾದರೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ. ಮನೆಯಲ್ಲಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬಾರ್ದು. ಈ ವಿಷಯ ನನ್ನಿಂದ ಹೊರಗೆ ಹೋಗ್ಬಿಡ್ತು. ಮೊದಲು ನನ್ನ ಮಗಳಿಗೆ ಕಾಲ್ ಮಾಡಿ ಹುಷಾರಾಗಿರೋ ಹೇಳಬೇಕು. ರೆಡ್ಡಿಗೆ ಏನಾದರೂ ಇಕ್ಷಾ ರಾಘವನ ಮಗಳು ಅಂತ ಗೊತ್ತಾದರೆ ಅವಳಿಗೂ ಕೂಡ ಏನಾದರೂ ತೊಂದರೆ ಮಾಡ್ಬೋದು. ಮೊದಲು ಅವಳಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು. ಇಷ್ಟರ ತನಕ ಅವಳು ನನ್ನನ್ನೇ ಅವಳ ಸ್ವಂತ ಡ್ಯಾಡ್ ಅಂತ ಅಂದ್ಕೊಂಡಿದ್ದಾಳೆ. ನಾನೀಗ ಅವಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಅವಳಿಗೆ ನಾನು ಅವಳ ಡ್ಯಾಡ್ ಅಲ್ಲ ಅಂತ ಗೊತ್ತಾಗುತ್ತೆ. ವಿಷಯ ಗೊತ್ತಾದ್ಮೇಲೆ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೋ ಏನೋ. ಅವಳು ಡಿಸ್ಟರ್ಬ್ ಕೂಡ ಆಗ್ಬೋದು. ಏನು ಮಾಡೋದಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನೀಗ ಅವಳಿಗೆ ವಿಷಯ ತಿಳಿಸಲೇಬೇಕು, ಇಲ್ಲಾಂದರೆ ಅವಳ ಲೈಫ್ ತೊಂದರೆಯಲ್ಲಿ ಸಿಲುಕುತ್ತೆ. ರೆಡ್ಡಿಗೆ ಅವಳ ಬಗ್ಗೆ ಗೊತ್ತಾದರೆ ಅವಳನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಏನಾದರೂ ಆಗಲಿ ನಾನು ಅವಳಿಗೆ ವಿಷಯ ತಿಳಿಸಲೇಬೇಕು ಅಂತ ಅಂದುಕೊಂಡ ಅವರು ಇಕ್ಷಾಳಿಗೆ ಕಾಲ್ ಮಾಡಿದರು. ತನ್ನ ಡ್ಯಾಡ್ ಕಾಲ್ ಮಾಡಿದ್ದನ್ನು ನೋಡಿ ಸಂತೋಷಗೊಂಡವಳು ಕೂಡಲೇ ಕಾಲ್ ರಿಸೀವ್ ಮಾಡಿ ಮಾತನಾಡತೊಡಗಿದಳು. ಹಲೋ ಮಗಳು, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಡ್ಯಾಡ್. ಮಾಮ್ ಹೇಗಿದ್ದಾರೆ? ಅಣ್ಣ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ? ಯಾಕೆ ಡ್ಯಾಡ್ ಆ ರೀತಿ ಕೇಳ್ತಾ ಇದ್ದೀರಾ? ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದರೆ ಮೊದಲು ಅಲ್ಲಿಂದ ನೀನು ರೂಮ್ಗೆ ಹೋಗಿ ಬಾಗಿಲು ಹಾಕೋ. ಯಾಕೆ ಡ್ಯಾಡ್, ಏನಾಯಿತು? ಮೊದಲು ನಾನು ಹೇಳಿದ್ದನ್ನು ಕೇಳಿ ಇಕ್ಷಾ. ಡ್ಯಾಡ್, ನಾನು ನನ್ನ ರೂಮಲ್ಲೇ ಇದ್ದೀನಿ. ಏನಾಯ್ತಂತ ಹೇಳಿ. ರೂಮಿನ ಬೋಲ್ಟ್ ಹಾಕೋ. ಆಯಿತು ಡ್ಯಾಡ್, ಹಾಕ್ತೀನಿ. ಈಗ ಹೇಳಿ. ನೀನು ಯಾವ ಮನೆಗೆ ಹೋಗಿ ಸೇರ್ಕೊಂಡಿದೆಯೋ ಆ ಮನೆಯವರೆಲ್ಲ ಒಳ್ಳೆಯವರಲ್ಲ. ಅದರಲ್ಲಂತೂ ನಿನ್ನ ಮಾವ ತುಂಬ ಕೆಟ್ಟವನು. ಅವನಿಗೆ ನೀನು ಯಾರ ಮಗಳು ಅಂತ ಗೊತ್ತಾಗಬಾರ್ದು. ಅವನಿಗೆ ನೀನು ನಮ್ಮೆಲ್ಲರ ಹೆಸರನ್ನು ಹೇಳ್ಕೊಡ್ದು. ಆ ಥರ ಏನಾದರೂ ಆದರೆ ಅವ್ನು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಆ ಥರ ಎಲ್ಲ ಏನಾಗಲ್ಲ ಡ್ಯಾಡ್, ನಾನೆಲ್ಲ ನೋಡ್ಕೊಳ್ತೀನಿ. ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ನೀನು ಅಷ್ಟು ಕೂಲಾಗಿ ಮಾತಾಡ್ತಾ ಇದೆಯಲ್ವಾ? ನಿನ್ಗೆ ಗೊತ್ತಾ ಅವನ ಬಗ್ಗೆ? ಅವನ ಬಗ್ಗೆ ಏನಾದರೂ ನಿನ್ಗೆ ಗೊತ್ತಾದರೆ ನೀನೇ ಆ ಮನೆ ಬಿಟ್ಟು ಬಂದುಬಿಡ್ತೀಯ. ನನಗೆಲ್ಲ ಗೊತ್ತು ಡ್ಯಾಡ್, ಅದಕ್ಕೋಸ್ಕರನೇ ಈ ರೀತಿ ಮಾತಾಡ್ತಾ ಇರೋದು. ಏನು ಗೊತ್ತು ನಿನಗೆ? 3 ದಿವಸದಲ್ಲಿ ಅವನು ಏನು ಅಂತ ತಿಳ್ಕೊಂಡ್ಬಿಟ್ಟೆಯಾ? ಅವನ
ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಇಲ್ಲಿಗೆ ಬಂದಿರೋದು. ಏನು ನಿನ್ನ ಮಾತಿನ ಅರ್ಥ? ಏನು ಮಾತಾಡ್ತಾ ಇದೆಯಾ? ನನ್ನ ಪಪ್ಪ ನನಗೆ ಕೊಂದವನು ಅವನೇ ಅಂತ ಗೊತ್ತು ಡ್ಯಾಡ್. ಅವನಿಂದ ನಿಮಗೆಲ್ಲ ಎಷ್ಟು ತೊಂದರೆಗೆ ಅಂತಲೂ ಗೊತ್ತಿದೆ. ಇದನ್ನೆಲ್ಲ ನನಗೆ ಮಾಮೇ ಹೇಳಿದರು. ಆದರೆ ಅವ್ರಿಗೆ ನಾನು ಅವರ ಶತ್ರುವಿನ ಮಗನನ್ನು ಮದುವೆ ಆಗಿರೋದು ಅಂತ ಮಾತ್ರ ಗೊತ್ತಿಲ್ಲ. ಗೊತ್ತು ಕೂಡ ಆಗಬಾರ್ದು ಅವ್ರಿಗೆ. ನೀನು ಏನು ಹೇಳ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಚಿನ್ಮಯಿ ರೆಡ್ಡಿ ಮಗ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಹೌದು ಡ್ಯಾಡ್. ಹಾಗಾದ್ರೆ ಅವ್ನು ನಿನ್ನನ್ನು ರೇಪ್ ಮಾಡಿದ ನಿಜನಾ ಅಥವಾ ಸುಳ್ಳ? ಸುಳ್ಳು ಡ್ಯಾಡ್. ಅವನು ನನಗೆ ಏನು ಮಾಡಿಲ್ಲ. ಅವನು ತುಂಬ ಒಳ್ಳೆಯವನು. ಅವನು ರೆಡ್ಡಿ ಮಗ ಅಂತ ಅವನನ್ನು ರೇಪ್ ಕೇಸಲ್ಲಿ ಸಿಲುಕಿಸಿದೆ. ನನಗೆ ಆ ರೆಡ್ಡಿ ಮನೆಗೆ ಎಂಟ್ರಿ ಕೊಡಬೇಕಾಗಿತ್ತು. ಅದಕ್ಕೆ ಅವನನ್ನು ಸುಳ್ಳು ರೇಪ್ ಕೇಸಲ್ಲಿ ಸಿಲುಕಿಸಿ ಅವನ ಜೊತೆ ಮದುವೆ ಇದೆ. ನೀನು ಏನು ಮಾಡೋಕ್ಕೆ ಹೊರಟಿದ್ದೆ ಯಕ್ಷಾ? ನಿನ್ನ ಮಾಮ್ಗೆ ಈ ವಿಷಯ ಗೊತ್ತಾದರೆ ಅವಳು ಎಷ್ಟು ನೊಂದ್ಕೊಳ್ಬೋದು? ಡ್ಯಾಡ್, ಈ ವಿಷಯ ನಮ್ಮಿಬ್ಬರು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನನ್ನ ಪಪ್ಪ ನನ್ನ ಕೊಂದವನು ನಾನು ಸುಮ್ಮನೆ ಬಿಡಲ್ಲ. ಅವನ ಇಡೀ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿ ನಾನು ಲಂಡನ್ಗೆ ವಾಪಸ್ ಆಗೋದು. ಅಲ್ಲಿ ತನಕ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಪ್ರಾಮಿಸ್ ಮಾಡಿ ಡ್ಯಾಡ್, ಈ ವಿಷಯ ನೀವು ಯಾರಿಗೂ ಹೇಳಲ್ಲ ಅಂತ. ನೋಡು ಇಕ್ಷಾ, ನಮಗೆ ಯಾವ ಸೇಡು ಕೂಡ ಬೇಡ, ದ್ವೇಷನೂ ಬೇಡ. ನೀನು ಅಲ್ಲಿಂದ ಈಗಲೇ ಹೊರಟು ಬಾ. ಅವನು ಸರಿ ಇಲ್ಲ. ಅವನಿಗೆ ಏನಾದರೂ ನೀನು ರಾಘವನ ಮಗಳು ಅಂತ ಗೊತ್ತಾದರೆ ಅವನು ನಿನ್ನನ್ನು ಸಾಯಿಸ್ಬಿಡ್ತಾನೆ. ಚಿನ್ಮಯನಿಗೆ ಡಿವೋರ್ಸ್ ಕೊಟ್ಬಿಟ್ಟು ಬಾ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಮೊದಲು ನೀನು ಅಲ್ಲಿಂದ ಬಾ, ಆಮೇಲೆ ಅವನಿಗೆ ಡಿವೋರ್ಸ್ ಕೊಟ್ಟರೆ ಆಯಿತು. ಡ್ಯಾಡ್, ನಾನು ಡಿಸೈಡ್ ಮಾಡಿ ಆಗಿದೆ. ಎಲ್ಲಿ ತನಕ ನಾನು ನನ್ನ ಗುರಿ ತಲುಪುದಿಲ್ಲವೋ ಅಲ್ಲಿ ತನಕ ನಾನು ಇಲ್ಲಿಂದ ಕದಲಲ್ಲ. ನನ್ನ ಮಾತು ಕೇಳು ಮಗಳೇ. ಅಲ್ಲಿ ನಿನ್ನವರಂತ ಯಾರೂ ಇಲ್ಲ. ಅವರೆಲ್ಲ ಕೆಟ್ಟವರು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ನಡೀಬೋದು. ಪ್ಲೀಸ್ ನೀನು ಡ್ಯಾಡ್ ಮಾತು ಕೇಳಿ ಅಲ್ಲಿಂದ ಹೊರಟು ಬಾ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಡ್ಯಾಡ್. ಚಿನ್ಮಯ್ ಮತ್ತು ಅವನ ಮಾಮ್ ತುಂಬಾ ಒಳ್ಳೆಯವರು. ಚಿನ್ಮಯ್ ನನಗೆ ಏನೂ ಆಗಕ್ಕೆ ಬಿಡಲ್ಲ. ಅವನು ನನ್ನ ಸಪೋರ್ಟ್ಗಿದ್ದಾನೆ. ಅವನಿಗೇನಾದರೂ ನೀನು ಸುಳ್ಳು ಹೇಳ್ಬಿಟ್ಟು ಅವನನ್ನು ಮದುವೆ ಆಗಿದೆ ಅಂತ ಗೊತ್ತಾದರೆ ಅವನು ಖಂಡಿತವಾಗ್ಲೂ ನೀನು ಆ ಮನೆಯಲ್ಲಿ ಉಳಿಸ್ಕೊಳ್ಳಲ್ಲ. ಅವನ ಮಾಮ್ ಮತ್ತು ಅವನು ಮೊದಲು ನಿನ್ನನ್ನು ಆ ಮನೆಯಿಂದ ಹೊರಗೆ ತಗ್ತಾರೆ. ಡ್ಯಾಡ್, ಆ ದಿನ ಯಾವತ್ತೂ ಬರಲ್ಲ. ನಾನು ನನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಿಕೊಳ್ಳಲ್ಲ ಅಂತ ಹೇಳಿದಾಗ ಸುಕೇಶ್ ಅವರಿಗೆ ಏನು ಮಾಡಬೇಕೆಂದೇ ತಿಳಿಯದಾಯಿತು. ಕತೆ ಮುಂದುವರಿಯುವುದು. ಇಕ್ಷಾಳ ಡ್ಯಾಡ್ ಅವಳ ಮನಸ್ಸನ್ನು ಬದಲಾಯಿಸಿ ಅವಳನ್ನು ಮನೆಗೆ ವಾಪಸ್ ಕರೆಸಿಕೊಳ್ಳುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.